ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವೀಶ್ ಶ್ರೀವತ್ಸ. ಡೆಡ್ಲಿ ಟುಡೆಯ ಗ್ಯಾಂಗ್ಸ್ ಆಫ್ UK 6ನೇ ಸಂಚಿಕೆಗೆ ನಿಮ್ಮೆಲ್ಲರೂ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಅನ್ಯ ಹೋಟೆಲ್, ರಾಜರಾಜೇಶ್ವರಿ ನಗರ. ನಾನು ರಮೇಶಣ್ಣ, ಅಕ್ಷಯ್, ವಿಜಿ, ಇನ್ನಿಬ್ಬರು 3 ಜನ ಕೂತಿದ್ವಿ. ಡಿಸ್ಕಷನ್ಸ್ ನಡೀತಾ ಇದೆ. ಆ್ಯಂಡ್ ನಾನು ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ, ನನ್ನ ಮತ್ತು ರಮೇಶ್ ಅಣ್ಣನ ಮಧ್ಯದಲ್ಲಿ ಒಂದು ಸಂವಾದ ಸ್ಟಾರ್ಟ್ ಆಗುತ್ತೆ ಅಂತ. ಎಸ್, ಏನಾಗಿದೆ, ಬುಧವಾರ ಲೂಸ್ ಮಾದ ಯೋಗಿ ಅವ್ರ ಹತ್ರ ಹೋಗಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಸೋಮವಾರ, ಸೊ ಮಾತುಕತೆ ಶುರು ಆಗಿದೆ. ಹೀಗೆಲ್ಲ ಆಗ್ತಾ ಇರಬೇಕಾದ್ರೆ ಒಬ್ಬೊಬ್ಬರಾಗೆ ಒಂದು ಕ್ಯಾರೆಕ್ಟರ್ಗೆ ಏನು ಅಂತಂದರೆ ಒಂದು 4-5 ಆಪ್ಷನ್ಗಳನ್ನ ಬರ್ಕೊಳ್ಳುವಂಥದ್ದು ವಾಡಿಕೆ. ಅದು ನನ್ನ ಲೈಫಲ್ಲಿ ನಡ್ಕೊಂಬಂದಿರೋದು. ಬೇರೆಯವ್ರದ್ರಲ್ಲಿ ಅದೊಂದು 2-3 ಇರ್ಬೋದು, ನಾನೊಂದು 5-6. ನಾನಂತೂ ಈ ಸಿನಿಮಾದಲ್ಲಿ ಪ್ಲ್ಯಾನ್ A, ಪ್ಲ್ಯಾನ್ B, ಪ್ಲ್ಯಾನ್ C, ಪ್ಲ್ಯಾನ್ D. ಒಂದು ಮಿಸ್ ಆಯಿತು ಅಂತಂದರೆ ಇನ್ನೊಬ್ಬ ಮಿಸ್ ಆದರೆ ಮತ್ತೊಬ್ಬ ಮಿಸ್ ಆದರೆ. ರಮೇಶ್ ಅಣ್ಣ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು. ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಹೀ ವಾಸ್ ಫಾಂಡ್ ಆಫ್ ದೋಸ್ ಪ್ಲ್ಯಾನ್ಸ್. ಆ ಪ್ಲ್ಯಾನ್ ಇದೆಯಲ್ಲ ನಿಂದು, ಎತ್ತಕ್ಕಮ್ಮ, ಈ ಪ್ಲ್ಯಾನ್ ಇದೆಯಲ್ಲ ಅದನ್ನೇ ತಗೊಳ್ಳಮ್ಮ, ಈ ಥರ ಹೇಳಲಿಕ್ಕೆ ಶುರು ಮಾಡಿದ್ರು. ಆ್ಯಂಡ್ ವಿ ಎಂಜಾಯ್ಡ್ ದ್ಯಾಟ್. ಸೊ ಒಂದಷ್ಟು ಕ್ಯಾರೆಕ್ಟರ್ಗಳನ್ನ ಬರ್ಕೋತಾ ಇದ್ವಿ. ಎಲ್ಲ ಆಯಿತು. ಎಲ್ಲೋ ಒಂದು ಕಡೆ ಒಂದು ಮಾತು ಬಂತು, ನಾಡಿದ್ದಿನ್ನು ಹೋಗೋ ಟೈಮ್ ಬರ್ತಾಯಿದೆ. ಸಡನ್ನಾಗಿ ನಾನು ಗೊತ್ತಿಲ್ಲದಂಗೆ ರಮೇಶ್ ಅಣ್ಣನ ಹತ್ರ, ಈಗ ದಿಸ್ ದ ಹೈ ಟೈಮ್, ರಮೇಶ್ ಅಣ್ಣ ನಿಮಗೆ ಕತೆ ಮೇಲೆ ನಂಬಿಕೆ ಇಲ್ವಾ ರಮೇಶ್ ಅಣ್ಣ ಅಂತ ಕೇಳಿದೆ. ಹಂಗಂದಿದ ತಕ್ಷಣ ಯಾಕಮ್ಮ ಅಂತಂದರು. ಇಲ್ಲ ಅಣ್ಣ, ಎಲ್ಲೋ ಒಂದು ಕಡೆ ಕಥೆಯನ್ನು ನಾನು ಇಷ್ಟು ಮನದಟ್ಟಾಗೋ ಹಾಗೆ, ಮನವರಿಕೆ ಆಗೋ ಹಾಗೆ, ನಿಮಗಿಷ್ಟ ಆಗೋ ರೀತಿಯಲ್ಲಿ ಎಲ್ಲವನ್ನು ಹೇಳಿದ ಮೇಲೂ ಕೂಡ ನಮಗೆ ಈ ಹೀರೋಗಳೆಲ್ಲ ಬೇಕಾ ಅಣ್ಣ ಅಂತ ಕೇಳಿದೆ. ಇವತ್ತು ನನ್ನ ಕಣ್ಣು ಹೆಪ್ಪಗಟ್ಟಿದೆ, ಅವತ್ತು ನನ್ನ ಕಣ್ಣಲ್ಲಿ ನೀರಿತ್ತು. ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ, ನಾನು ಕಂಟೆಂಟ್ನ ನಂಬೋನು. ನನ್ನ ಕಂಟೆಂಟ್ಗೆ ಇನ್ನೊಬ್ಬ ಯಾರೋ ಬಂದು ಕೂತು ನಾನು ಇದರಪ್ಪ ಅಂದರೆ ಐ ಕ್ಯಾನ್ ನೆವರ್ ಡೈಜೆಸ್ಟ್ ದಟ್, ಐ ಕ್ಯಾನ್ ನೆವರ್ ಅಕ್ಸೆಪ್ಟ್ ದಟ್, ಆ್ಯಂಡ್ ಐ ಕ್ಯಾನ್ ನೆವರ್ ರಿಸೀವ್ ದಟ್. ನಾಳೆ ಬೆಳಗ್ಗೆ ಸಿನಿಮಾ ಗೆಲ್ಲಿ ಸೋಲ್ಲಿ ಏನೇ ಆಗಲಿ, ಅದೊಬ್ಬ ನಿರ್ದೇಶಕನ ಮಗು, ಅದು ನಿರ್ದೇಶಕನ ಪಾಡು, ನಿರ್ದೇಶಕನ ಹಣೆ ಬರಹ, ನಿರ್ದೇಶಕನ ಅದೇ ಹಣೆಪಟ್ಟಿ ಅವ್ನು ಒಡ್ಕೋಬೇಕು. ಅವನು ಪಾಪ ಬೇರೆಯವ್ರ ವಿಷಯದಲ್ಲಿ ನಾನು ಹೇಳಲ್ಲ. ಯಾಕೆ ಅಂತಂದರೆ ಅವ್ರು ಏನೇನು ಇದಕ್ಕೆಲ್ಲ ಈಲ್ಡಾಗಿ ಅದೇನೋ ಕಾಂಪ್ರೋ ಆಗಿ ಎಲ್ಲ ಮಾಡಿ ಯಾವುದೋ ಒಂದು ಹೀರೋನ ಹಾಕ್ಕೊಂಡು ಆ ಹೀರೋ, ಅದು ಬೇರೆಯವ್ರು ನನಗೆ ಗೊತ್ತಿಲ್ಲ. ನನ್ನ ವಿಷಯದಲ್ಲಿ ಸೋಲು ನಾನೇ, ಗೆಲುವು ಕೂಡ ಯಾರಪ್ಪನೇ ಬಂದು ಅಡ್ಡ ನಿಂತರು ವಾಡದ ಗೆಲುವು ಕಿತ್ಕೋತೀನಿ ನಾನು. ಆ ನಿಟ್ಟಿನಲ್ಲಿ ನಾನು ರಮೇಶ್ ಅಣ್ಣನ ಹತ್ರ ಕೇಳಿದೆ, ಅಣ್ಣ ಕಂಟೆಂಟ್ ಇಷ್ಟ ಆಗಲಿಲ್ವ ಅಣ್ಣ? ನನ್ನ ಕಣ್ಣೀರು ನೋಡಿ ರಮೇಶ್ ಅಣ್ಣ ಸ್ವಲ್ಪ ಕೋಪ ಮಾಡಿಕೊಂಡ್ರು. ಅದಕ್ಕೆ ಯಾಕಮ್ಮ ಅಳ್ತಾ ಇದೆಯಾ ಅಂತಂದರು. ಇಲ್ಲ, ನನ್ನ ಕಥೆನೇ ಏನೋ ಬಲವಾಗಿಲ್ವೇನೋ, ಆ ಬಲವಾಗದ ಇರೋ ಕತೆಗೆ ಇವರೆಲ್ಲ ಬಂದರೆ ಅದು ಚೆನ್ನಾಗಿರುತ್ತೇನೋ ಅನ್ನೋ ಒಂದು ಭಾವನೆಯಲ್ಲಿ ನೀವು ಇವ್ರನ್ನ ಹಾಕೋಣ ಅಂತ ನಾವು ಎಲ್ಲ ಸೇರ್ಕೊಂಡು ಮಾತಾಡ್ತಾ ಇದ್ದೀವಿ. ನಾನು ಇವತ್ತೂ ಕೂಡ ಮೌನವನ್ನು ಮುರಿದೇ ಹೋದರೆ ತಪ್ಪಾಗ್ಬಿಡತ್ತೆ ಅಣ್ಣ. ಆ ನಿಟ್ಟಿನಲ್ಲಿ ಕೇಳ್ತಾ ಇದ್ದೀನಿ ಅಂದಾಗ ರಮೇಶ್ ಅಣ್ಣ ತುಂಬ ಚೆನ್ನಾಗಿ ಒಂದು ಮಾತು ಹೇಳಿದ್ರು. ನೀನು ಇವತ್ತು ಕಣ್ಣೀರು ಹಾಕ್ತಾ ಇದೀಯಮ್ಮ, ನಿನ್ನ ಕಂಟೆಂಟ್ ಚೆನ್ನಾಗಿದೆ, ಅದ್ರ ಬಗ್ಗೆ ನಾವು ಮಾತಾಡ್ತಿಲ್ಲ. ನಿನ್ನ ಕಂಟೆಂಟ್ನ ಎಷ್ಟು ಶೃಂಗಾರಗೊಳಿಸಬೇಕು, ಎಷ್ಟೊಂದು ಅಂದ ಚಂದವಾಗಿ ಮಾಡಬೇಕು, ಎಷ್ಟು ಚಂದ ಒಂದು ಮನೆಯನ್ನು ಕಟ್ಟಬೇಕೋ ಅದಕ್ಕೆ ನಾನು ತವಕಿಸ್ತಾ ಇದ್ದೀನಿ, ನಾನು ಹಪ್ಪಸ್ತಾ ಇದ್ದೀನಿ. ನಿನ್ನ ಕತೆ ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾಳೆ ಬೆಳಗ್ಗೆ ನಿನ್ನ ಕಂಟೆಂಟನ್ನು, ನಿನ್ನ ಒಂದು ಸಿನಿಮಾವನ್ನು ಯಾರೂ ಹೀರೋಗಳಿಲ್ಲದೆ, ಯಾರೂ ಬೇಕಾದಂತಹ ಒಂದಷ್ಟು ನೋನ್ ಕ್ಯಾರೆಕ್ಟರ್ಸ್ಗಳಿಲ್ಲದೆ ನೀನು ಈ ಸಿನಿಮಾವನ್ನು ತೊಗೊಂಡೋಗಿ ಮಾರಾಟಕ್ಕಿಟ್ಟಾಗ ಅವರುಗಳು ಹಂಗಿಸ್ತಾರೆ ಗೊತ್ತಾ? ದ ಡಿಸ್ಟ್ರಿಬ್ಯೂಟರ್ಸ್, ದ ಎಕ್ಸಿಬ್ಯೂಟರ್ಸ್, ದ ಬಯರ್ಸ್, ಸೋ ಕಾಲ್ಡ್ ಅದರ್ ಪೀಪಲ್ ಏನೇನಿದ್ದಾರೆ ಅವರೆಲ್ಲ ಹಂಗಿಸ್ತಾರೆ ಗೊತ್ತಾ? ಏನಿದೆ ರೀ, ಯಾವನ್ರಿ ಮುಖ, ಸೇಲಬಲ್ ಮುಖ, ಹಾಗೆ ಹೀಗೆ ಅಂತಾರಲ್ಲ, ಆವಾಗ ಕಣ್ಣೀರಿಡ್ತೀಯಲ್ಲಮ್ಮ. ಆ ಕಣ್ಣೀರನ್ನ ನಾನು ನೋಡಬಾರ್ದು ಅಂತ ಇವತ್ತು ನಾನು ನಿನ್ನನ್ನು ಭದ್ರಪಡಿಸೋಕೆ ಹೋದೆ, ನೀನು ಇಲ್ಲೇ ಕಣ್ಣೀರು ಇಡ್ತಾ ಇದೆಯಾ ಅಂತ ಹೇಳಿದ್ರು. ಅಫ್ಕೋರ್ಸ್ ಅವರಷ್ಟೊತ್ತಿಗಾಗಲೇ ಅವರ ಕಂಟೆಂಟ್ಗಳನ್ನು ನಂಬಿ ದೊಡ್ಡ ಅತಿರಥ ಮಹಾರಥರನ್ನ ಹಾಕ್ಕೊಂಡಿದ್ರು ಕೂಡ
ಒಂದು ಮೂಲೆಯಲ್ಲಿ ಕೂತಂತಹ ಜೀವ ಅದು. ಅಷ್ಟೊತ್ತಿಗಾಗಲೇ ಅವ್ರ ತಲೆ ಮೇಲೆ ಒಂದು 5 ಕೋಟಿ ರೂಪಾಯಿ ಸಾಲವನ್ನು ಹೊತ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡಂತಹ ಜೀವ ಅದು ದಶರಥ. ಆ ಪಾಡು ರವಿ ಶ್ರೀವತ್ಸಂಗೆ ಬರಬಾರ್ದು, ಆ ಪಾಡು ತನ್ನ ಶಿಷ್ಯನಿಗೆ ಬರಬಾರ್ದು. ಆ ಪಾಡು ಏನೋ ಒಂದು ಮಾಡ್ತೀನಿ ಅಂತ ಇರೋದನ್ನೆಲ್ಲವನ್ನು ಕೊಟ್ಟು ಈಗ ಸಿನಿಮಾವನ್ನು ಮಾಡ್ತೀನಿ ಅಂತ ಓಡಲಿಕ್ಕೆ ನಿಂತಿರೋ ಈ ಹುಡುಗಂಗಾಗಬಾರ್ದು ಅನ್ನೋದನ್ನು ಆ ಜೀವ ಮನವರಿಕೆ ಮಾಡಿಕೊಂಡು ನನಗೆ ಹೇಳಿದಂತಹ ಮಾತುಗಳದು, ಕೋಪಿಸ್ಕೊಂಡಂತಹ ಕ್ಷಣಗಳದು. ಬಟ್ ಆದರೂ ನಾನು ಆ ಜೀವಕ್ಕೆ ಕೇಳ್ಕೊಂಡಿದ್ದಿಷ್ಟೇ, ಹೋರಾಟ ಮಾಡೋಣ, ಯುದ್ಧ ಮಾಡೋಣ. ಏನಣ್ಣ ನಾವು ತಂದಿದ್ದಾದರೂ ಏನು? ಹಲೋ ಡ್ಯಾಡಿ ಅನ್ನೋ ಒಂದು ಸಿನಿಮಾಗೆ ಬಂದಾಗ ಒಂದು ಹೊತ್ತು ತಿಂಡಿ ಕೊಡ್ತಾರೆ, ಒಂದು ಹೊತ್ತು ಊಟ ಹಾಕ್ತಾರೆ, ಒಂದು ಹೊತ್ತು ಸಂಜೆ ಅದೇನೋ ಸ್ನ್ಯಾಕ್ಸ್ ಅಂತ ಕೊಡ್ತಾರಂತೆ. ಹೋಗುವಾಗ 50 ರೂಪಾಯಿ ಕನ್ವೀನಿಯನ್ಸ್ ಅಂತ ಕೊಡ್ತಾರಂತೆ ಅಂತ ಈ ಇಂಡಸ್ಟ್ರಿಗೆ ಬಂದವನು ನಾನು. ಇವತ್ತು ಎಲ್ಲ ಇದೆ, ಎಲ್ಲ ಇದೆ. ಸಾಲದ್ದಕ್ಕೆ ಒಂದಷ್ಟು ದುಡ್ಡು ಕೂಡ ನನಗೆ ಕೊಟ್ಟು ದೇವರು ಒಂದು ಸಿನಿಮಾವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಕಳೆದು ಹೋಗುತ್ತೆ ಅನ್ನೋದಾಯಿತು ಅಂದರೆ ಅದನ್ನ ಇಟ್ಕೋತೀವಿ ಅನ್ನೋ ತಾಕತ್ತು ಯಾರ ಕೈಲೂ ಇಲ್ಲ. ಕಳಿಲೇಬೇಕು ಅನ್ನೋದಾಯಿತು ಅಂದರೆ. ಆದರೆ ಇದನ್ನು ನೀನು ಇದರಿಂದ ಇನ್ನೊಂದಷ್ಟು ದುಪ್ಪಟ್ಟು ಪಡ್ಕೋತೀಯ ಅನ್ನೋದಾಗಿತ್ತು ಅಂತಂದರೆ ಅದನ್ನು ಕೂಡ ಯಾರ ಕೈಲೂ ತಡೆಯೋದಕ್ಕಾಗಲ್ಲ. ತಂದಿದ್ದೀನಿ ಅಣ್ಣ, ಹೋದರೆ ಹೊರಟೋಗ್ಲಿ, ಕಂಟೆಂಟ್ ಕಾಪಾಡ್ಕೊಳ್ಳೋಣ, ಸರಸ್ವತಿಯನ್ನು ಪತ್ರಪಡಿಸೋಣ. I don't want any Tom, Dick and Harry to say that I am the father of this film. We, the technicians, we should say that we are the father of this film. We are the mother of this film. ನಾಳೆ ಸೋಲ್ತೀವ ನಾವೇ, ಗೆಲ್ತೀವ ಒಬ್ಬ ರಮೇಶಣ್ಣ, ಒಬ್ಬ ರವಿ ಶ್ರೀವತ್ಸ, ಒಬ್ಬ ಸೀತಾರಾಮ್, ಒಬ್ಬ ಗಿರಿ, ಒಬ್ಬ ಸುಕುಮಾರ್, ಒಬ್ಬ ಲಕ್ಷ್ಮಣ ರೆಡ್ಡಿ, ಒಬ್ಬ ತ್ರಿಲ್ಲ ಮಂಜು, ಒಬ್ಬ ರವಿ, ಒಬ್ಬ ಮೇಕಪ್ ಮ್ಯಾನ್, ಒಬ್ಬ ಕಾಸ್ಟ್ಯೂಮರ್ ಪುಟ್ಟಪ್ಪ, ಒಬ್ಬ ಡಬ್ಬಿಂಗ್ ಇಂಜಿನಿಯರ್ ಆನಂದ್, ಒಬ್ಬ ಎಫೆಕ್ಟ್ಸ್ ಇಂಜಿನಿಯರ್, ಸೌಂಡ್ ಎಫೆಕ್ಟ್ಸ್ ಇಂಜಿನಿಯರ್ ಸೇತು, ಒಬ್ಬ ಅಟ್ಮಾಸ್ ಇಂಜಿನಿಯರ್ ಉದಯ್. ಎಷ್ಟು ಜನ ನಿಂತ್ಕೋತೀವಿ ಗೆದ್ದಾಗ ಟೆಕ್ನಿಷಿಯನ್ಸ್. ಐ ವಾಂಟ್ ದ ಟೆಕ್ನಿಷಿಯನ್ಸ್ ಟು ಗ್ಲೋ. ದೆನ್ ಕಮ್ಸ್ ದ ಆರ್ಟಿಸ್ಟ್. ಪ್ರತಿಯೊಂದು ಚಿತ್ರಕ್ಕೂ, ಪ್ರತಿಯೊಂದು ಸಿನಿಮಾಗೂ, ಪ್ರತಿಯೊಂದು ಚಿತ್ರಕಥೆಗೂ, ಪ್ರತಿಯೊಂದು ಸಂಭಾಷಣೆಗೂ, ಪ್ರತಿಯೊಂದು ಫಸ್ಟ್ ಟೆಕ್ನಿಷಿಯನ್ಸ್ ಅಪ್ಪ, ಫಸ್ಟ್ ಟೆಕ್ನಿಷಿಯನ್ಸ್ ಅಮ್ಮ, ತದನಂತರ ಬರೋದು ಆಲ್ ದಿಸ್ ಆರ್ಟಿಸ್ಟ್ ಆ್ಯಂಡ್ ಸೋ ಕಾಲ್ಡ್ ಹೀರೋ, ಹೀರೋಯಿನ್, ಅವರು ಇವರು. ನಾನು ಇದನ್ನು ತುಂಬ ಸರ್ತಿ ಹೇಳ್ಬಿಟ್ಟಿದ್ದೀನಿ. ನಿರ್ಮಾಪಕ, ನಿರ್ದೇಶಕ, ಬರಹಗಾರ, ಸಂಗೀತಗಾರ, ಛಾಯಾಗ್ರಾಹಕ, ಸಂಕಲನಕಾರ, ಸಾಹಸ, ನೃತ್ಯ, ವಸ್ತ್ರವಿನ್ಯಾಸ, ಕೇಶಾಲಂಕಾರ, ಮತ್ತೊಂದು ಆ ಅಲಂಕಾರ, ಈ ಅಲಂಕಾರ ಎಲ್ಲ ಸೇರಿ ಒಂದು ಅಹಂಕಾರ. ತದನಂತರ ಇವರೆಲ್ಲ ಅಕಾರ ವಿಕಾರ ಇವರೆಲ್ಲ ಶುರು ಆಗೋದು. ಐ ಫೀಲ್ ಪ್ರೌಡ್. ಹೋದ್ರೆ ಹೋಗ್ಬಿಡ್ಲಿ ಅಣ್ಣ, ಹೋದ್ರೆ ಹೋಗ್ಬಿಡ್ಲಿ. ಕೊಟ್ಟಿದ್ದು ಚಿತ್ರರಂಗ, ತಗೊಳ್ಳೋದಾದ್ರೂ ಚಿತ್ರರಂಗ. ಧೈರ್ಯವಾಗಿ ಗೆದ್ದರೆ ತಲೆ ಎತ್ತಿ ಓಡಾಡ್ಬಿಡೋಣ, ಸೋತ್ರೆ ಮತ್ತೆ ದುಡಿಯೋಣ, ಮತ್ತೆ ದುಡಿಯೋಣ. ಲೆಟ್ ಮೀ ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್ ಅಗೈನ್. ಬಟ್ ಐ ಥಿಂಕ್
ಈ ನನ್ನ ತಾಯಿ, ಈ ನನ್ನ ಸರಸ್ವತಿ, ಈ ನನ್ನ ಗ್ಯಾಂಗ್ಸ್ ಆಫ್ UK ಇದೆಯಲ್ಲ, ಇದು ನನ್ನ ಕೈ ಬಿಡಲ್ಲ. ಐ ಟೇಕ್ ಇಟ್ ಆಸ್ ಎ ಚಾಲೆಂಜ್, ಐ ಟೇಕ್ ಇಟ್ ಆಸ್ ಎ ಬೆಟ್. ಈ ನನ್ನ ತಾಯಿ ಗೆಲ್ಲೋದಕ್ಕೆ ಡೆಡ್ಲಿ ಸೋಮ ಆ ಒಂದು ಸಿನಿಮಾದಿಂದ ಈ ಒಂದು ಕ್ಷಣದವರೆಗೂ ಎಲ್ಲ ಸಿನಿಮಾ ಕೊಟ್ಟಂತಹ ಅನುಭವ, ಎಲ್ಲ ಚಿತ್ರಕಥೆಗಳು ಕೊಟ್ಟಂತಹ ಅನುಭವ, ಎಲ್ಲ ಸಂಭಾಷಣೆಯ ಸಾಲುಗಳು ಕೊಟ್ಟಂತಹ ಅನುಭವ, ಇವೆಲ್ಲವೂ ಭದ್ರಪಡಿಸಿದೆ ಈ ಒಂದು ಗ್ಯಾಂಗ್ಸ್ ಆಫ್ UK ಒಂದು ಬುನಾದಿಯನ್ನು. 6 ತಿಂಗಳು ಕಷ್ಟಪಟ್ಟಿದ್ದೀವಿ. ಸಿನಿಮಾ ಪ್ರತಿ ರೆಡಿ ಆದಮೇಲೂ ಕೂಡ 6 ತಿಂಗಳು ಎಲ್ಲೂ ಒಂದು ಜಾಗದಲ್ಲೂ ಒಂದು ಸೆಕೆಂಡ್ ಕೂಡ ಆಡಿಯನ್ಸ್ ಹಿಂಗೆ ಅನ್ಬಾರ್ದು. ಇಟ್ ಶುಡ್ ಬಿ ಎ ಸೀಟೆಡ್ ಥ್ರಿಲ್ಲರ್, ಇಟ್ ಶುಡ್ ಬಿ ಎ ಬ್ಲಡ್ ಬಾಯ್ಲಿಂಗ್ ಸಿನಾರಿಯೋ ಸೀಕ್ವೆನ್ಸಸ್. ಹಂಗೆ ಹೋಗ್ಬೇಕು ನನ್ನ ಸಿನಿಮಾ. ಹಗಲು ರಾತ್ರಿ ಕಷ್ಟಪಟ್ಟಿದ್ದೀವಿ. ಇದಕ್ಕೆ ಆ ದಿನಗಳಲ್ಲೇ ನಾನು ಕಣ್ಣೀರಾಗ್ತೆ. ಬಿಡಬಾರ್ದಣ್ಣ, ಏನು ಮಾಡಿದ್ರು ನಾವೇ ಹೆಸರು ತಗೊಳ್ಳೋಣ. ನಾಳೆ ಏನು ಅನ್ಬೋದಣ್ಣ, ಸಿನಿಮಾ ತೊಗೊಂಡೋದಾಗ ಇದು ಚೆನ್ನಾಗಿಲ್ಲ, ಚೈತ್ರದ ಪ್ರೇಮಾಂಜಲಿ ಯಾರಿರಲಿಲ್ಲ, ಅಲ್ಲಿ ಯಾರಿರಲಿಲ್ಲ. ಹಂಸಲೇಖ ಆದರೂ ಒಬ್ಬರಿದ್ದರು ಅಲ್ವಾ. ನಾನೇ ಅನ್ಕೋತೀನಿ ನನ್ನ ಡೆಡ್ಲಿ ಸೋಮ ಯಾರಿರಲಿಲ್ಲ. ನನ್ನ ಡೆಡ್ಲಿ ಸೋಮನೇ ನನ್ನ ಸಾವುವರೆಗೂ, ನನ್ನ ಕೊನೆಯ ಉಸಿರೋವರೆಗೂ ನನಗೊಂದು ದೊಡ್ಡ ಪಾಠ. ಹಂಗೆ ಸೋಮನ್ನು ನಿಲ್ಲಿಸಿದೆ, ನನ್ನನ್ನು ಸೋಮನೆ ನಿಲ್ಲಿಸಿದೆ. ಈ ಕಡೆ ಜೋಗಿ, ಆ ಕಡೆ ನಮ್ಮ ಬಸವ, ಆ ಕಡೆ ಆಟೋ ಶಂಕರ, ಆ ತೀರಥ ಮಹಾರಥರು ಎಲ್ಲರೂ. ನನ್ನ ಮಗು ಹಾಗೆ ಸುಮ್ಮನೆ ತಲೆ ಎತ್ಕೊಂಡು ಬಂದು ನಿಂತ್ಕೋತು. ಕೊನೆಗೂ ತಲೆ ಹೊಡೆದ್ಬಿಟ್ರು. ಇಲ್ಲ, ಅದೆಲ್ಲ ಹಳೆ ಕತೆ, ಬಿಟ್ಟಾಕೋಣ. ಅದನ್ನೇ ನಾನು ಹೇಳ್ತಾ ಇರೋದು. ಆಫ್ಟರ್ 20 years, 20 ವರ್ಷ ಆದಮೇಲೆ ಈ ಮಗು ಎದ್ದೇಳುತ್ತೆ. ಗ್ಯಾಂಗ್ಸ್ ಆಫ್ UK ಮಾಡೋಣ ಬೇಡ ಅಂದಾಗ ನೀನು ಈ ಮಾತನ್ನು ಮೊದಲೇ ಹೇಳ್ಬಿಟ್ಟಿದ್ರೆ ಯಾರ ಹತ್ರ ನಾವು ಮಾತಾಡ್ತಾನೆ ಇರಲಿಲ್ವಲ್ಲಮ್ಮ ಅಂತಂದರು. ತಪ್ಪಾಯ್ತಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದಾದಮೇಲೂ ಕೂಡ ನಾನು ಮೌನವಾಗಿ ಕೂತಿದ್ರೆ ಅದು ಬೇರೆ ಥರ ಆಗಿಬಿಡುತ್ತೆ ಅಂತ ಅದಕ್ಕೆ ಬಿಚ್ಚಿ ಹೇಳ್ದೇಣ. ಬೇಡಣ್ಣ, ಇವ್ರು ಯಾರೋ ಬೇಡಣ್ಣ, ಹುಡ್ಕೋಣ, ಟಕ 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 ಹುಡ್ಕೋಣ. ಹಸ್ತಿದಾರಣ್ಣ, ಪಾತ್ರಕ್ಕೋಸ್ಕರ ಹಸ್ತಿದ್ದಾರೆ. ನಮಗೆ ಪಾತ್ರ ಕೊಡಿ, ಆ ಪಾತ್ರದೊಳಗೆ ನಾವು ಜೀವಿಸ್ತೀವಿ, ಆ ಪಾತ್ರ ಒಳಗೆ ಪರಕಾಯ ಪ್ರವೇಶ ಮಾಡ್ತೀವಿ, ಆ ಪಾತ್ರ ಗೆಲ್ಲೋ ಹಾಗೆ ಮಾಡ್ತೀವಿ ಅನ್ನೋ ಪಾತ್ರಧಾರಿಗಳು ಇನ್ನೂ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಪಾತ್ರಗಳು ಸಿಗದಿರೋ ಹಾಗೆ ಹಸುಕೊಂಡು ಕೂತಿದ್ದಾರೆ. ಅವ್ರನ್ನ ಹೆಕ್ಕಿ ಕರ್ಕೊಂಬರೋಣ ಅಣ್ಣ. ನೋನ್ ಆರ್ಟಿಸ್ಟ್ ನೆವರ್ ನೋ. ಒಂದು ದೊಡ್ಡ ಬೌಂಡ್ರಿ ಹಾಕ್ಬೋಣ. ಬೇಡ, ನಮ್ಗೆ ಯಾರೂ ಬೇಡ. ನಮಗಾಗ್ತಾರಲ್ಲ, ನಮ್ಮ ನೋವಿಗಾಗ್ತಾರಲ್ಲ, ನಮ್ಮ ಈ ಕಣ್ಣೀರನ್ನು ಒರೆಸ್ತಾರಲ್ಲ, ನಮ್ಮ ನಾಡಿನ ಸಂತೋಷಕ್ಕೆ ಬುನಾದಿಯಾಗಿ ನಿಲ್ತಾರಲ್ಲ, ಅವರನ್ನು ಬರ್ಮಾಡ್ಕೊಳ್ಳೋಣ. ಯಾರ್ಯಾರಿದ್ದಾರೆ ಅಂತ ಕೇಳಿದ್ರು. ತಗೊಳ್ಳಿ, ಆವಾಗ ಪಟ್ಟಿ ಹಾಕೋಕ್ಕೆ ಶುರು ಮಾಡಿದ್ವಿ. ಎಷ್ಟು ಜನ ಇದ್ದಾರ್ರಿ ಇಂಡಸ್ಟ್ರಿನಲ್ಲಿ, ಎಷ್ಟು ಜನ ಇದ್ದಾರ್ರಿ, ಎಷ್ಟು ಜನ ಹಪ್ಪಸಿ ಹಸುಕೊಂಡು ಕ್ಯಾರೆಕ್ಟರ್ಸ್ ಬೇಕು ಅಂತ ಒದ್ದಾಡ್ತಾ ಇರ್ತಕ್ಕಂಥ ಎಷ್ಟು ಕಲಾವಿದರಿದ್ದಾರೆ ಇಂಡಸ್ಟ್ರಿನಲ್ಲಿ. 1 2 ಸುಮ್ಮನೆ ಬರಿತಾ ಹೋದ್ವಿ 600-700 ಜನ ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳ. ಇದಲ್ಲದೆ ದೂರದ ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಜನ ಹಪ್ಪಸಿ ಕಾಯ್ತಾ ಇದ್ದಾರೆ. ನಾವು ಬರ್ತೇವೆ ಅಂತ ಪ್ರಮಾಣ ಮಾಡಿ ಬಂದಿದ್ವಿ ಗೊತ್ತಾ, ಅವರೆಲ್ಲ ಅಲ್ಲಿ ಕಾಯ್ತಾ ಇದ್ದಾರೆ. ಅವರು ಅಲ್ಲಿ ಹುಲಿಗಳು, ಅವರು ಕೂಡ ಹಸದು ಕೂತಿದ್ದಾರೆ. ಹುಲ್ಲು ತಿಂದಿಲ್ಲ ಅವು ಕೂಡ. ಮಾಂಸಕ್ಕಾಗಿ ಹಪ್ಪಸಿ ಕಾಯ್ತಾ ಇದ್ದಾರೆ. ಮಾಂಸ ಯಾವುದು? ಇದು ಕತೆ, ಚಿತ್ರಕಥೆ, ಸಂಭಾಷಣೆಯ ಸಾಲುಗಳು, ಪರದೆ ಹಾರದು ಬಗದು ತಿಂತೀವಿ ಅಂತ ಕಾಯ್ತಾ ಇದ್ದಾರೆ. ಇಲ್ಲಿ ನಮ್ಮವರಿದ್ದಾರೆ, ಅಲ್ಲಿ ನಮ್ಮವರಿದ್ದಾರೆ. ಬುನಾದಿ ಆದರೆ ಹೇಗಿರುತ್ತೆ ಲೆಕ್ಕ ಹಾಕ್ಕೊಳ್ಳಿ. ಒಬ್ಬ ನಿರ್ದೇಶಕನಿಂದನೇ ಎಲ್ಲರೂ. ಒಬ್ಬ ಬರಹಗಾರ, ನಿರ್ದೇಶಕನ ಮೇಲೆ ಒಬ್ಬ ಬರಹಗಾರ ಚೆನ್ನಾಗಿ ನೆನಪಿರಲಿ, ಅವನ ಬರಿತಾನೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಂತಿರ್ಭವತಮೇ ಸದಾ. ನಿನ್ನ ವಿದ್ಯೆಯನ್ನು ಶುರು ಮಾಡ್ತಾ ಇದ್ದೇನೆ, ಸಿದ್ಧಿಯನ್ನು ಕೊಡು ತಾಯಿ. ಅವನು ಫಸ್ಟ್, ನೆಕ್ಸ್ಟ್ ಬರ್ತಾನೆ ನಿರ್ದೇಶಕ.
ಅವನು ಬರೆದಂತಹ ಕಂಟೆಂಟಲ್ಲಿ ಏನಿದೆ ಇದನ್ನು ನಾನು ವಿಜುವಲೈಸ್ ಮಾಡಿ ತಂದಿಟ್ರೆ ಹೇಗಿರುತ್ತೆ, ಇದು ಚಂದ ಇಲ್ಲ, ಅಯ್ಯ ಇದು ಮಾಡೋಣ ಅದು ವಿಜುವಲೈಸ್ ಮಾಡುವಂಥ ಒಬ್ಬ ನಿರ್ದೇಶಕ. ಅವನಿಗೆ ಬುನಾದಿಯಾಗಿ ನಿಲ್ಲೋದು ನಿರ್ಮಾಪಕ. ಇಲ್ಲಿರುತ್ತೆ, ಬಿಸ್ನೆಸ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ನಿರ್ಮಾಪಕರಲ್ಲೂ ಅದು ಬಿಸ್ನೆಸ್ ಇರಲೇಬೇಕು. ಯಾಕೆ ಅಂತಂದರೆ ಅವ್ರು ದುಡ್ಡು ಇಟ್ಸ್ ಅ ಮೀಡಿಯಾ ಆಫ್ ಬಿಸ್ನೆಸ್. ದುಡ್ಡು ಹಾಕಿದ್ರೆ ದುಡ್ಡು ತೆಗಿಬೇಕು ಅಂತ ಬರ್ತಾರೆ. ಅದರಲ್ಲಿ ಕೆಲವರು ಕಲೆಗೆ ತಮ್ಮ ಇದನ್ನು ಪಣ ಇಟ್ಟು ಬರುವಂತಹ ನಿರ್ಮಾಪಕರು ಕೆಲವರಿದ್ದಾರೆ. ಸೊ ಈ ರೀತಿ ಎಲ್ಲ ಡಿಸ್ಕಸ್ ಮಾಡ್ತಾ ಹೆಸರುಗಳನ್ನ ಬರ್ಕೋತಾ ಹೋದ್ವಿ. ಒಂದಷ್ಟು ಜನರುಗಳು ನಮಗೆ ಸಿಕ್ಕಿದ್ರು. ಇದರಲ್ಲಿ ನಮಗೆ ಸಿಕ್ಕಿದಂತಹ ಒಂದು ಸಣ್ಣದಾದಂಥ ಒಂದು ಜೀವ ಯಾರು ಅಂತಂದರೆ ನಮ್ಮ ಕೆ ವಿ ರಾಜು ಅವರ ಮಗ ಅಮೋಘ್ ಅಂತ ಹೇಳಿ. ಅವನು ಹೋಗಿ ಬಾಂಬೆನಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲೋ ಇಲ್ಲ ಅಂತಂದರೆ ಅನುಪಮ್ ಖೇರ್ ಸ್ಕೂಲ್ನಲ್ಲೋ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಇದೆ. ದಯವಿಟ್ಟು ನಂಗೆ ಕ್ಷಮಿಸು ಕಂದ, ಅದು ಯಾವುದ್ರಲ್ಲಿ ಏನು ಮಾಡ್ಕೊಂಡು ಗೊತ್ತಿಲ್ಲ. ಬಟ್ ಅವನು ಆ ಪರಿಣಿತಿಯನ್ನು ಹೊಂದಿ ಬಂದಿದ್ದ. ಆ್ಯಕ್ಟಿಂಗ್ ಅಲ್ಲೆಲ್ಲ ಹೋಗಿ ಮಾಡ್ಕೊಂಡು ಬಂದಿದ್ದ. ಆ ಹುಡುಗನನ್ನು ಎಳ್ಕೊಳ್ಳೋಣ ಅನ್ನೋ ಒಂದು ಆಸೆ ಬಂತು. ಇದನ್ನು ಫಸ್ಟ್ ಹೇಳಿದ್ದು ರಮೇಶಣ್ಣ. ಗುರುಗಳಿಗೆ ನಾವು ತೀರಿಸಬೇಕಾದಂತಹ ಒಂದು ಅದು ಋಣ ಅಂದರೆ ದೊಡ್ಡ ಮಾತಾಗ್ಬಿಡುತ್ತೆ, ತಪ್ಪಾಗ್ಬಿಡುತ್ತೆ. ಅವ್ರಿಗೆ ಸಲ್ಲಿಸಬೇಕಾದಂತಹ ಗೌರವ. ಅವನ್ನ ಕರ್ಕೊಂಬಂದು ಅವನನ್ನು ಮುಂದೆ ಕೂರಿಸ್ಕೊಂಡ್ವಿ, ಆ ಹುಡುಗನನ್ನು ಮುಂದೆ ಕೂರಿಸ್ಕೊಂಡ್ವಿ. ಇವನ ಹಿಂದೆ ಒಂದಷ್ಟು ಕ್ಯಾರೆಕ್ಟರ್ಸ್ಗಳನ್ನ ಈಗ ಬರ್ಕೋತಾ ಇವರೆಲ್ಲ ಬೇಕು ಅಂತ ಅಂದ್ಕೊಂಡಾಗ ಇವರೆಲ್ಲರನ್ನೂ ಕೂರಿಸಿ ಈಗ ಕಥೆಯನ್ನು ಹೇಳೋಣ. ಈಗ ಗೊತ್ತಿದ್ದ್ಯಾರಿಗೆ ರವಿ ಶ್ರೀವತ್ಸಂಗೆ, ಕತೆ ಗೊತ್ತಿದ್ದ್ಯಾರಿಗೆ ಅಣ್ಣನಿಗೆ, ಕತೆ ಗೊತ್ತಿದ್ದ್ಯಾರಿಗೆ ಅಕ್ಷಯ್ ಸರ್ಗೆ, ಕತೆ ಗೊತ್ತಿದ್ದ್ಯಾರಿಗೆ ವಿಜಯ್ ಸರ್ಗೆ, ಕತೆ ಗೊತ್ತಿದ್ದ್ಯಾರಿಗೆ ನಿರ್ಮಾಪಕರಿಗೆ ಇನ್ನೂ ಕತೆ ಗೊತ್ತಿಲ್ಲ ಬಾಬುಗೆ ಮತ್ತು ಅವ್ರಿಗೆಲ್ಲ ಕರೆದು ಬಿಡೋಣ. ಈಗ ನಾವೆಲ್ಲ ಭದ್ರಪಡಿಸ್ಕೊಂಡಿದ್ದೀವಲ್ಲ, ಹಂಗೆ ಕತೆ ಹಂಗೆ ಬಿಡೋಣ ಅಂತ ಹೇಳಿ ಎಲ್ಲ ಮಾಡಿಕೊಂಡು ಎಲ್ರನ್ನೂ ಕರೆದು ಆ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದ್ವಿ. ಪ್ರತಿಯೊಂದು ಸಂಚಿಕೆಯಲ್ಲಿ ನಾನು ನಿಮ್ಗೆ ಹೇಳ್ತಾರೋ ಒಂದೇ ಮಾತು, ಕಂಟೆಂಟ್ ಇಸ್ ದ ಕಿಂಗ್, ಕಂಟೆಂಟ್ ಇಸ್ ದ ಹೀರೋ, ದೆನ್ ಕಮ್ಸ್ ದ ರೆಸ್ಟ್. ಸೊ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ ಕಂಟೆಂಟನ್ನು ಕೊಡ್ತಾ ನನಗೆ ಗೊತ್ತಿರೋದು ಇದೆಪ್ಪ. ಇದೇನಂತಾರೆ, ಎನ್ಕೌಂಟ್ರ್ ಆಗಿರ್ಬೋದು, ರಕ್ತಪಾತ ಆಗಿರ್ಬೋದು, ಯಾರಿಗೋ ಆದಂತಹ ಸಿಸ್ಟಮಲ್ಲಾದಂತಹ ಅನ್ಯಾಯ ಆಗಿರ್ಬೋದು, ಈ ರೀತಿಯ ನೀತಿಯಲ್ಲಿ ಒಂದಷ್ಟು ಏನೋ ಒಂದು ಸಮಾಜದಲ್ಲಿ ಬದಲಾವಣೆಗಳನ್ನು ತರಬೇಕು ಅನ್ನೋ ಕಂಟೆಂಟ್ಗಳನ್ನು ನಾನು ಹೆಕ್ಕಿ ಹೊರಗೆ ತಂದ್ಕೋತೀನಿ. ನಿಮಗೆ ಯಾವ ರೀತಿಯಲ್ಲಿ ಏನೇನು ಇಷ್ಟ ಇದೆಯೋ ಅದು ಕೂಡ ಕಂಟೆಂಟೇ. ಆ ಕಂಟೆಂಟನ್ನು ಭದ್ರಪಡಿಸ್ಕೊಳ್ಳಿ. ನೆವರ್ ಎವರ್ ಗೋ ಬ್ಯಾಕ್. ಅದೇನೋ ಹೇಳ್ತಾರಲ್ಲ, ಗೋ ಆನ್ ಬ್ಯಾಕ್ ಆಫ್ ಸಮ್ ಹೀರೋ, ಸಮ್ ಆಫ್ ದ ಗೈಸ್, ಸಮ್ ಆಫ್ ದ ಪೀಪಲ್. ನಿಮ್ಮ ಕಂಟೆಂಟ್ ಭದ್ರ ಇದ್ದರೆ ಸರಸ್ವತಿನೇ ನಿಮ್ಮ ಹತ್ತಿರಕ್ಕೆ ನಿರ್ಮಾಪಕರನ್ನು ಕಳಿಸ್ತಾಳೆ, ಪ್ರತಿಯೊಬ್ಬರನ್ನು ಕಳಿಸ್ತಾಳೆ. ಗುಡ್ ಬೈ. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇ